ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳಿಗೂ ಕೂಡ ಅತಿ ದೊಡ್ಡ ಟೆನ್ಷನ್ ಇದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ನ ಟೆನ್ಷನ್, ಮತ್ತೊಂದು ಕಡೆ ಸಿಸಿಎಚ್ ಕೋರ್ಟ್ನಲ್ಲೂ ಕೂಡ ಇವತ್ತು ಬೆಳವಣಿಗೆ ಆಗುತ್ತೆ ಅನ್ನುವಂಥ ಟೆನ್ಷನ್ ಕಾರಣ ಇನ್ನು ಟ್ರಯಲ್ಗೆ ಇವತ್ತೇ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ ಅಂತ. ಕೊಲೆ ಪ್ರಕರಣದಲ್ಲಿ ಇವತ್ತು ಚಾರ್ಜ್ ಫ್ರೇಮ್, ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಅಗ್ನಿ ಪರೀಕ್ಷೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಚಾರ್ಜ್ ಫ್ರೇಮ್ ಬಗ್ಗೆ ವಾದ ಆಲಿಸಲಿದೆ ಅಂತೆ ಕೋರ್ಟ್ ಇವತ್ತು. ಹಾಗಾಗಿ ಸಿಸಿಎಚ್ ಕೋರ್ಟ್ ಅಲ್ಲೂ ಕೂಡ ಇವತ್ತು ಬೆಳವಣಿಗೆ ಆಗುತ್ತೆ. ಪ್ರಮುಖವಾಗಿ ಸಿಸಿಎಚ್ ಕೋರ್ಟ್ ಅಲ್ಲೇ ಇವತ್ತು ವಿಚಾರಣೆ ಆಗೋದು. ಶೀಘ್ರ ಟ್ರಯಲ್ ಆರಂಭ ಮಾಡೋದಕ್ಕೆ ದಿನಾಂಕ ಕೂಡ ಇವತ್ತೇ ನಿಗದಿಯಾಗೋ ಸಾಧ್ಯತೆ ಇದೆ. ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಈ ಹಿಂದೆ ಕೂಡ ಹಲವಾರು ಬಾರಿ ಸಿಸಿಎಚ್ ಕೋರ್ಟ್ಗೆ ಬಂದು ಹಾಜರಾಗಿದ್ರು. ಬಟ್ ಪ್ರತಿ ಬಾರಿ ಕೂಡ ವಿಚಾರಣೆ ಮುಂದಕ್ಕೆ ಹೋಗಿತ್ತು. ಬಟ್ ಇವತ್ತೇ ವಿಚಾರಣೆ ಜೊತೆಗೆ ಟ್ರಯಲ್ಗೆ ದಿನಾಂಕ ಕೂಡ ಇವತ್ತೇ ನಿಗದಿಯಾಗಬಹುದು ಸಿಸಿಎಚ್ ಕೋರ್ಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ಸಿಸಿಎಚ್ ಕೋರ್ಟ್ ಅಲ್ಲಿ ಟ್ರಯಲ್ಗೆ ಏನಾದ್ರೂ ದಿನಾಂಕ ನಿಗದಿ ಆದ್ರೆ ಯಾವಾಗೆಲ್ಲ ಟ್ರಯಲ್ಗಳಿರುತ್ತೋ ಹೋಗೋದು ಬರೋದು ಇದೆಲ್ಲ ಕೂಡ ಆಗ್ಲೇಬೇಕು 17 ಜನ ಆರೋಪಿಗಳಿಗೂ ಕೂಡ. ಸೊ ಆ ರೀತಿ ಟ್ರಯಲ್ ಮುಂದುವರ್ಕೊಂಡು ಹೋಗುತ್ತೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಜಾಮೀನು ಭವಿಷ್ಯ ನಿರ್ಧಾರ ಆಗಬೇಕಾಗಿದೆ. ಬಟ್ ಅಲ್ಲಿ ಏನಾಗುತ್ತೆ ಅನ್ನೋದೇ ಅತಿ ದೊಡ್ಡ ಟೆನ್ಷನ್ ಡಿ ಗ್ಯಾಂಗ್ಗೆ ಇದ್ದಂಗೆ ಕಾಣಿಸ್ತಾ ಇದೆ. ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳು, ಅಲ್ಲಿ 17 ಜನ ಅಲ್ಲ, ಅಲ್ಲಿ 7 ಜನ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗಬೇಕು. ಬಟ್ ಇಲ್ಲಿ 17 ಆರೋಪಿಗಳಿಗೂ ಸಂಬಂಧಪಟ್ಟಂತೆ ಒಂದು ಟ್ರಯಲ್ ನಡೆಯೋದಕ್ಕೆ ದಿನಾಂಕ ಇವತ್ತೇ ನಿಗದಿ ಆಗುವಂತಹ ಸಾಧ್ಯತೆ ಇದೆ ಸಿಸಿಎಚ್ ಕೋರ್ಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಬೇಲ್ ಭಯ ಶುರುವಾಗ್ಬಿಟ್ಟಿದೆ ಅಂತೆ. ನಾಳೆ ಒಳಗಡೆ ನಿರ್ಧಾರ ಆಗುತ್ತೆ ದರ್ಶನ್ ಬೇಲ್ ಭವಿಷ್ಯ. ಬೇಲ್ ಕ್ಯಾನ್ಸಲ್ ಆಗುತ್ತಾ, ಬೇಲ್ ಮುಂದುವರಿಯುತ್ತಾ? ಜಾಮೀನು ತೀರ್ಪಿಗೆ ಕಾಯ್ತಾ ಇದ್ದಾರಂತೆ ನಟ ದರ್ಶನ್. ಏನಾಗುತ್ತೆ ಅಂತ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಕೆ ಆಗಿರುವಂತಹ ಅರ್ಜಿಯ ತೀರ್ಪು ಪ್ರಕಟ ಆಗಬೇಕು ಸುಪ್ರೀಂ ಕೋರ್ಟ್ನಲ್ಲಿ. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ ಇಲ್ಲಿ ತನಕ. ನಾಳೆ ಒಳಗಡೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಲಿಸ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಜಾಮೀನು ರದ್ದಾದ್ರೆ ದರ್ಶನ್ಗೆ ಅತಿ ದೊಡ್ಡ ಸಂಕಷ್ಟ. ಕಾರಣ ಒನ್ಸ್ ಅಗೇನ್ ಮತ್ತೆ ಜೈಲು ಪಾಲಾಗ್ತಾರೆ. 6 ತಿಂಗಳು ಜಾಮೀನು ಪಡೆಯೋದಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಹಾಗಾಗಿ ಮತ್ತೆ ಜೈಲಲ್ಲಿ ಕಂಬಿ ಎಣಿಸಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ ಅಂತ. ಇನ್ನು ಬೇಲ್ ಮುಂದುವರಿಸ್ಕೊಂಡು ಹೋದ್ರೆ ಯಥಾವತ್ತಾಗಿ ಈಗ ಹೆಂಗಿದಾರೋ ಹಂಗೆ ಇರ್ತಾರೆ. ಈ ಕಡೆ ಸಿಸಿಎಚ್ ಕೋರ್ಟ್ ಅಲ್ಲಿ ಟ್ರಯಲ್ ಎಲ್ಲ ಇದ್ದಾಗ ಹೋಗಿ ಬಂದು ಮಾಡಬೇಕಾಗುತ್ತೆ. ಬಿಟ್ರೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಬಟ್ ಈಗ ಬಹುದೊಡ್ಡ ಪ್ರಶ್ನೆ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳೇ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಲ್ಲ, ಇವ್ರನ್ನೆಲ್ಲ ನಿರಪರಾಧಿ ಅಂತ ಡಿಸೈಡ್ ಮಾಡಿಬಿಟ್ಟಿದೆಯಾ ಹೈಕೋರ್ಟ್ ಅಂತ. ಆ ಮಟ್ಟಿಗೆ ಒಂದು ಅಭಿಪ್ರಾಯ ವ್ಯಕ್ತವಾದ ಬಳಿಕ ಸೊ ಏನಾದರೂ ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತಾ, ಅಂಥದ್ದೊಂದು ತೀರ್ಪೇನಾದರೂ ಬಂದ್ಬಿಡುತ್ತಾ, ಇಂಥ ಆತಂಕ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೂ ಕೂಡ ಕಾಡ್ತಾ ಇದೆಯಂತೆ.